ಬಾಳೆ ಬೆಳೆಯಿಂದ ಹಲವಾರು ಉಪಯೋಗಗಳು ನಮಗೆಲ್ಲ ಇದೆ. ಉದಾಹರಣೆಗೆ ಈಗ ಈ ರೀತಿ ಎಲೆಗಳನ್ನ ಕತ್ತರಿಸಿ ಊಟ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ. ಬಹಳಷ್ಟು ಸಮಾರಂಭಗಳಲ್ಲಿ, ಮದುವೆಗಳಲ್ಲಿ, ಒಳ್ಳೊಳ್ಳೆ ಫಂಕ್ಷನ್ಗಳಲ್ಲಿ ಉಪಯೋಗ ಮಾಡ್ತಾರೆ. ಮತ್ತು ಹೋಟೆಲ್ ಅಲ್ಲೂ ಕೂಡ ಇದು ಹಾಕೋದ್ರಿಂದ ಒಂದು ಉದ್ದೇಶನೂ ಕೂಡ ಇದೆ ಅಂತ ಹೇಳಿ ನಮ್ಮ ಹಿರಿಕರು ಹೇಳ್ತಾರೆ. ಏನಂತಂದ್ರೆ ಈ ಬಾಳೆ ಎಲೆಯಲ್ಲಿ ಜಿಂಕ್ ಅಂತಕ್ಕಂಥ ಒಂದು ಸೂಕ್ಷ್ಮ ಪೋಷಕಾಂಶ ಇರುತ್ತೆ. ಅದು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ. ಅದು ದೇಹದಲ್ಲಿ ಬಂದಾಗ, ದೇಹದಲ್ಲಿ ಸೇರಿದಾಗ ನಮಗೆ ಅದೇನೀಗ ರೋಗ ನಿರೋಧಕ ಶಕ್ತಿ ಉಂಟು. ಅದರಿಂದಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತಂದೇಳಿ ಹೇಳೋದು ಅದೇ ಕಾರಣದಿಂದಾಗಿ. ಈಗ ಏನ್ ಮಾಡ್ತಾರೆ ಅಂತಂದ್ರೆ ಇದು ಒಂದು. ಎರಡನೇದಾಗಿ ಈ ಬಾಳೆ ದಿಂಡು ಸಮೇತ ಕೆಲವೊಂದು ಫಂಕ್ಷನ್ಗಳಲ್ಲಿ, ಕೆಲವೊಂದು ಶುಭ ಸಮಾರಂಭಗಳಲ್ಲಿ ಯೂಸ್ ಮಾಡ್ತಾರೆ. ಮದುವೆಗಳಲ್ಲೆಲ್ಲ ಕಂಬಗಳಿಗೆ ಕಟ್ತಾರೆ, ಇದೆಲ್ಲ ಮಾಡ್ತಾರೆ. ಮತ್ತೆ ಇನ್ನೊಂದು ಅಂತಂದ್ರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ ಯಾಕಂದ್ರೆ ಜಿಂಕ್ ಇದೆ ಅಂತ ಹೇಳಿ ಗೊತ್ತಾದಾಗ ಅನೇಕ ಆಯುರ್ವೇದಿಕ್ ಔಷಧಿಗಳಲ್ಲಿ ಕೂಡ ಎಲೆಗಳನ್ನ ಉಪಯೋಗ ಮಾಡ್ತಾರೆ. ಇದಿಷ್ಟು ಬಾಳೆ ಎಲೆ. ಅದಕ್ಕಾಗಿನೇ ಕೆಲವೊಂದು ಈ ಚಾಮರಾಜನಗರ ಮತ್ತೆ ತಮಿಳುನಾಡುಗಳಲ್ಲೆಲ್ಲ ಬರೀ ಎಲೆಗಾಗಿ ಬೆಳೆಸ್ತಕ್ಕಂಥ ಬಾಳೆ ಇದೆ. ಅಲ್ಲಿ ಅವ್ರು ಹೇಗ್ ಮಾಡ್ತಾರೆ ಅಂತಂದ್ರೆ ಆ ತಳಿಗಳನ್ನ ಹಾಕ್ತಾರೆ. ಆದ್ರೆ ಈ ರೀತಿ ನಾವು ಏನ್ ಬೆಳಿತೀವಿ, ನಾವು 6-7 ಕೊಡ್ತೀವಿ, ಅಷ್ಟೊಂದು ಅಂತರ ಬೇಕಾಗೋದಿಲ್ಲ. ಕೇವಲ 4-5 ಅಡಿ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಕೊಡೋದ್ರ ಮೂಲಕ ಹೆಚ್ಚಿನ ಎಲೆಗಳನ್ನು ಬರುತ್ತೆ. ಇದು ಪ್ರಮುಖ ಬೆಳೆಯಿಂದ ಬಂದಂತ ಇನ್ಕಮ್ ಜೊತೆಗೆ ಇದೊಂದು ಅಡಿಷನಲ್ ಇನ್ಕಮ್ ಅಂತಂದೇಳಿ ನಾವು ಯೋಚನೆ ಮಾಡ್ತೀವಿ.